ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಸಾನುವಿನ ರಿಸಲ್ಟ್ ಡೇ. ಅವತ್ತಿಂದ ಹೇಳ್ತಿದ್ಲಲ್ಲ, ಎಕ್ಸಾಮ್ ಹೇಗಿತ್ತು ಸಾನು? ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಅಂದರೆ ಇಟ್ ವಾಸ್ ಸೋ ಈಸಿ. ಔಟ್ ಆಫ್ ಔಟ್ ಗೆಲ್ತೀನಿ, ಔಟ್ ಆಫ್ ಔಟ್ ಬರುತ್ತೆ ಅಂತ ಹೇಳ್ತಿದ್ಲಲ್ಲ. ಸೊ ಇವತ್ತು ಹೋಗಿ ನೋಡೋಣ ಸಾನು ರಿಸಲ್ಟ್ ಏನಾಗಿದೆ ಅಂಥೇಳಿ. ಆ್ಯಕ್ಚುಲಿ ಇವತ್ತು ಅವರು ಮಾರ್ಕ್ಸ್ ಕಾರ್ಡ್ ಅಂತ ಏನೂ ಕೊಡೋದಿಲ್ಲ, ಎಲ್ಲನೂ ಆನ್ಲೈನಲ್ಲೇ ಅಪ್ಲೋಡ್ ಮಾಡೋದು. ಸೊ ಇವತ್ತು ಚೆಕ್ ಮಾಡಿದೆ ನಾನು, ಏನಾದರೂ ಹಾಕಿದಾರಾ ಹೋಗೋ ಮುಂಚೆನೇ ನೋಡ್ಬಿಡೋಣ ಅಂಥೇಳಿ. ಇನ್ನೂ ಅಪ್ಲೋಡ್ ಮಾಡಿಲ್ಲ. ಮೇ ಬಿ ಅಲ್ಲಿ ಹೋದಾಗ ಅವರು ಪೇಪರ್ಸ್ ಕೊಡ್ತಾರೆ ನಮಗೆ. ಆ ಪೇಪರ್ಸ್ನ ನಾವು ತೊಗೊಂಡು ಬರಬೇಕು ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಇನ್ನೇನು ಇಯರ್ ಮುಗೀತಲ್ಲ, ನೆಕ್ಸ್ಟ್ ಇಯರ್ಗೆ ಹೊಸ್ತು. ಸೊ ಅದನ್ನು ನಮಗೆ ಕೊಡ್ತಾರೆ. ಸೊ ಪೇಪರಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ನೋಡ್ಕೊಂಡು ಬರೋದು. ಆ್ಯಂಡ್ ಓವರ್ ಆಲ್ ಲೈಕ್ ಸ್ಪೋರ್ಟ್ಸು, ಡ್ಯಾನ್ಸು ಏನೆಲ್ಲ ಇರುತ್ತೋ ಅದರಲ್ಲೆಲ್ಲ ಅವ್ರು ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ ಕ್ಲಾಸಲ್ಲಿ ಅಂತ ಹೇಳ್ಬಿಟ್ಟು ಅದೆಲ್ಲ ಅವರು ಮಾರ್ಕ್ಸ್ ಕಾರ್ಡಲ್ಲಿ ಹಾಕೋದು. ಸೊ ರಿಪೋರ್ಟ್ ಕಾರ್ಡ್ ಅವರು ನಮ್ಮ ಕೈಗೆ ಕೊಡೋದಿಲ್ಲ, ಅಪ್ಲೋಡ್ ಮಾಡ್ತಾರೆ. ಅದು ಸ್ವಲ್ಪ ನಿಧಾನ. ಸೊ ಇವತ್ತು ಬನ್ನಿ ಸ್ನೇಹಿತರೆ, ಸಾನು ಸ್ಕೂಲ್ಗೆ ಹೋಗ್ಬಿಟ್ಟು ಅವಳ ರಿಪೋರ್ಟ್ ಕಾರ್ಡ್ ಇಸ್ಕೊಂಡು ಬರೋಣ. ಈಗ ಹೋಗಬೇಕು. PTM ಅಂದರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ಮಾಡಿಬಿಟ್ಟು ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಹೇಳಿಬಿಟ್ಟು ನಮಗೆ ಮಾರ್ಕ್ಸ್ ಅವರು ಹೇಳ್ತಾರೆ. ಇವತ್ತೇ ಬುಕ್ಸ್ ಕೂಡ ಕೊಡ್ತಾರಂತೆ. ಸೊ ಬುಕ್ಸ್ಗೆ ಪೇ ಮಾಡಿಬಿಟ್ಟು ಬುಕ್ಸ್ ಇಸ್ಕೊಂಡು ಬರಬೇಕು. ಸೊ ಈಗ ಹೊರಡ್ತೀವಿ ನಾವು, ಎಲ್ಲರೂ ಹೋಗೋಣ ಅಂತ ಇದ್ದೀವಿ. ಹೋಗಿ ಬಂದು ನಿಮ್ಮನ್ನ ಆಮೇಲೆ ಮೀಟ್ ಮಾಡ್ತೀನಿ. ರಿಪೋರ್ಟ್ ಕಾರ್ಡ್ ಏನು ಹೇಳುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಎಲ್ಲರೂ ಔಟ್ ಆಫ್ ಔಟ್ ಬರುತ್ತೆ ಅಂತ ಹೇಳಿದ್ಲಲ್ಲ, ನೋಡೋಣ ಇವತ್ತು. ಹಲೋ, ಸಾನು ರಿಸಲ್ಟ್ ಬಂತು. ಯಾವುದಾದ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಹೇಳಿ? ಸೈನ್ಸಲ್ಲಿ 30, ಕನ್ನಡಲ್ಲಿ 30, ಮ್ಯಾಥಲ್ಲಿ 27, ಇಂಗ್ಲೀಷಲ್ಲಿ 28. ಅಮ್ಮ ಒಂದ್ಮಿದ್ಗೆ ಇಂಗ್ಲೀಷಲ್ಲಿ 26 ಸಿಕ್ಕಿದೆ. ಅಂದರೆ ಆ ಹುಡುಗ ಸ್ಪೆಲ್ ಬಿಯಲ್ಲಿ ಔಟ್ ಆಫ್ ಔಟ್ ಅಲ್ಲ, ಮೆಡಲ್ ತೊಗೊಂಡಿದ್ದಂತೆ. ಇವಳು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾಳಲ್ಲ, ಇವ್ರ ಕ್ಲಾಸಲ್ಲಿ 3 ಜನ, ಕ್ಲಾಸ್ ವೈಸ್ 3 ಮೆಂಬರ್ಸ್ ಸೆಲೆಕ್ಟ್ ಆಗಿರೋದು. ಒಬ್ಬ ಅವನು ಸೆಕೆಂಡು ಥರ್ಡು ಯಾರೂ ಗೊತ್ತಿಲ್ಲ, ಇಬ್ಬರು ಹುಡುಗಿರು, ಇವಳು ಮತ್ತು ಇನ್ನೊಬ್ಳು ತೇಜಾವತಿ ಅಂತ ಹೇಳಿಬಿಟ್ಟು. ಸೊ ಅವನು ಮೆಡಲ್ ತೊಗೊಂಡಿದ್ನಲ್ಲ, ಅದಕ್ಕೆ ಸಾನು ಅಮ್ಮ ನಂದು ಇಂಗ್ಲೀಷಲ್ಲಿ ಅವನಿಗಿಂತ ಜಾಸ್ತಿ ಅಂತೆ. ಸೊ ಹೀಗಿದೆ, 2ರಲ್ಲಿ ಔಟ್ ಆಫ್ ಔಟ್ ತೆಗ್ದವ್ರೆ. ಅವಳು ಎಲ್ಲನೂ ಬರೆದಿದ್ದೀನಿ ಅಂದಿದ್ಲು, ಬಟ್ ಅಲ್ಲಿ ಇಲ್ಲಿ ಮಾರ್ಕ್ಸ್ ಹೋಗಿರುತ್ತೆ. ದಟ್ಸ್ ಫೈನ್. ಸೊ ಬರಬೇಕಾದ್ರೆ ಕಿಂಡರ್ ಜಾಯ್ ಕೂಡ ಜೊತೆಗೇ ತೊಗೊಂಡು ಬಂದಿದ್ದಾರೆ. ಈಗ ಹೋಗಿ ತಿನ್ನಿ, ಎಂಜಾಯ್ ಮಾಡಿ. ಸಾನು ಈಸ್ ಪ್ರಮೋಟೆಡ್ ಟು 4th ಸ್ಟ್ಯಾಂಡರ್ಡ್. ಬುಕ್ಸು ತಂದುಬಿಟ್ಟಿದ್ದಾಳೆ. ಅಯ್ಯೋ, ಇಷ್ಟು ಚಿಕ್ಕ ಡಿಕ್ಷನರಿ ದಪ್ಪನೇ ಇರೋದು. ಈ ಸರಿ ಡಿಕ್ಷನರಿ ಕೊಟ್ಟವ್ರಂತೆ. ಯಾಕೆ ಮಮ್ಮ ಡಿಕ್ಷನರಿ ಕೊಟ್ಟಿದ್ದಾರೆ ಅಂದ್ಲು. ನನಗೆ ಗೊತ್ತಿಲ್ಲ, ಏನಾದರೂ ಒಂದು ಲೈಬ್ರರಿ ಪೀರಿಯಡಲ್ಲಿ ಓದೋದಕ್ಕೆ ಹೇಳ್ಬೋದು ನಿಮಗೆ. ಏನೋ ಇರುತ್ತೆ. ಯು ಆರ್ ಗ್ರೋಯಿಂಗ್ ಬೇಬಿ. ಇಷ್ಟು ದಪ್ಪ ಆಗ, ಇದಕ್ಕಿಂತ ದೊಡ್ಡದಿರುತ್ತೆ, ಅದನ್ನು ಓದಬೇಕು. ಸ್ಪೆಲ್ ಬಿಗೆ ಆ್ಯಕ್ಚುಲಿ ನಾನು ಡಿಕ್ಷನರಿ ತೊಗೋಬೇಕಿತ್ತು ಈ ಸರಿ. ರಾಜೇಶ್ಗೆ ಹೇಳ್ತಾ ಇದ್ದೆ, ಎಲ್ಲಿ ತೊಗೊಳ್ಳೋಣ, ಅಂಗಡಿಯಲ್ಲಾದರೂ ಹೋಗಿ ನೋಡೋಣವಾ ಅಥವಾ ಆನ್ಲೈನಲ್ಲಿ ತೊಗೊಳ್ಳೋಣವಾ ಅಂದ್ಬಿಟ್ಟು. ಇದೇ ಥರದ್ದು ನಾನು ಅಮೆಝಾನಲ್ಲಿ ನೋಡಿದ್ದೀನಿ. ಅದು ಇದಕ್ಕಿಂತ ದೊಡ್ಡದು. ಇವರು ಮಿನಿ ಕೊಟ್ಟಿದ್ದಾರೆ, ಅದು ಸ್ವಲ್ಪ ದೊಡ್ಡದಿತ್ತು. ಅದು 360 ರುಪೀಸು, ಇದು 250 ರುಪೀಸು. ಹಿಂಗೋ ಕೊಟ್ಟಿದ್ದಾರೆ. ಇಷ್ಟನ್ನೇ ಓದಿ ಸಾಕು ಅಂತ ಹೇಳ್ತಾ ಇದ್ದೀನಿ. ಅದು ಬೇಕಿದ್ದರೆ ನೆಕ್ಸ್ಟ್ ಇಯರ್ ತೊಗೊಳ್ಳೋಣ, ಸ್ವಲ್ಪ ದೊಡ್ಡದು. ಸಾನು ಕಿಂಡರ್ ಜಾಯ್ ತಂದ್ಲಲ್ಲ, ಅದನ್ನು ಓಪನ್ ಮಾಡ್ತಾ ಇದ್ದಾಳೆ. ಏನು ಟಾಯ್ಸ್ ಬಂದಿದೆ ನೋಡೋಣ ಬಾ ಮಮ್ಮ ಅಂದ್ಕೊಂಡು. ಅವಳಿಗೆ ಅದು ಏನು ಚಾಕ್ಲೇಟ್ ಇರುತ್ತೋ ಅದನ್ನು ತಿನ್ನೋದಕ್ಕೆ ಇಷ್ಟ ಇರಲ್ಲ. ಆ ಟಾಯ್ಗೋಸ್ಕರ ತಗೊಳ್ತಾಳೆ. ನಂಗೆ ಟಾಯ್ಗೋಸ್ಕರ ತೆಗೆಸ್ಕೊಡೋಕ್ಕೆ ಇಷ್ಟ ಇರಲ್ಲ. ಬಟ್ ಅವಳು ಔಟ್ ಆಫ್ ಔಟ್ ತೆಗ್ದಾಗ ಅಂತ ಹೇಳ್ತಾಳಲ್ಲ ಅಂದ್ಬಿಟ್ಟು ಆ ಕಂಡೀಷನ್ಗೆ ಒಪ್ಕೊಂಡು ನಾವು ತೆಗೆಸ್ಕೊಡೋದು. ಇನ್ನು ಕನ್ನಡದ ಒಂದು ಬಾಕಿ ಇದೆ ಲಾಸ್ಟ್ ಇಯರ್ ಅಂದರೆ ಮಿಡ್ ಟರ್ಮಲ್ಲಿ ಏನು ಫುಲ್ ಮಾರ್ಕ್ಸ್ ತೆಗೆದಿದ್ಲು, ಅದರದ್ದು ಒಂದು ಬಾಕಿ ಇದೆ. ಇನ್ನು 3 ಕಿಂಡರ್ ಜಾಯ್ ಕೊಡಿಸ್ಬೇಕು. 3 ಕಿಂಡರ್ ಜಾಯ್ ಕೊಡಿಸ್ಬೇಕು. ಕೊಡ್ಸೋಣ. ಈಗೇನಿದು ಬಾರ್ಬಿ, ಚಿಕ್ಕ ಬಾರ್ಬಿ ಸಿಕ್ಬಿಡೈತಂತೆ. ಹೆಂಗೋ ಒಂದು ಗೊಂಬೆ ಸಿಕ್ಕಿದೆ. ಇದ್ರಲ್ಲಿ ಆಟಾಡೋದಕ್ಕೆ ಏನಾಗೋದಿಲ್ಲ, ಜಸ್ಟ್ ಶೋಗೆ. ಅವಳು ಏನೇ ಸಿಕ್ಕಿದ್ರೂ ಅವಳು ಏನು ಆಟಾಡೋದಿಲ್ಲ. ಬಂದಿದ್ದು 1-2 ದಿನ ಇಟ್ಕೋತಾಳೆ, ಆಮೇಲೆ ಅದು ಎಲ್ಲಿರುತ್ತೋ ಅವಳಿಗೂ ಗೊತ್ತಿರೋದಿಲ್ಲ. ಆಯಿತಾ? ಹ್ಯಾಪಿ ವಿತ್ ದ ಬಾರ್ಬಿ ಟಾಯ್. ಎಸ್, ತಗೊಳ್ಳಿ, ಇವತ್ತು ತಿಂದುಬಿಡಿ ಖುಷಿಗೆ.
ಸಾರಿ ಮಮ್ಮ, ಈ ಥರ ಎಲ್ಲ ಇದು. ಸಾನುಗೆ ಆ್ಯಕ್ಚುಲಿ ನಾವು ಕೋಕೋ ಇರೋವಂಥ ಚಾಕ್ಲೇಟ್ಸ್ ಯಾವುದು ಕೊಡ್ತಾ ಇಲ್ಲ. ಮಿಲ್ಕ್ ಚಾಕ್ಲೇಟ್ಸ್ ಕೊಡ್ಬೋದು, ಬಟ್ ಇದರಲ್ಲಿ ಕೋಕೋ ಇರುತ್ತಲ್ವಾ. ಬಟ್ ಹಾಗಾಗಿ ನಾನು ಯಾವಾಗಲೂ ಕೊಡೋದಿಲ್ಲ. ಆದರೆ ಇವತ್ತು ಕೊಡ್ತಾ ಇದ್ದೀನಿ, ಬಿಕಾಸ್ ಶಿ ಈಸ್ ಪ್ರಮೋಟೆಡ್ ಟು 4th ಸ್ಟ್ಯಾಂಡರ್ಡ್. ಮತ್ತು ಕೆಳಗಡೆ ಏನು ಹಾಕೋದು? ಓ, ಛತ್ರಿ. 2 ಥರ ಸಹ ಮಾಡ್ಬೋದು ನಾವು. ಛತ್ರಿ ನೋಡಿ, ಛತ್ರಿ 2 ಥರ ಸಹ ಮಾಡ್ಬೋದು. ಇದನ್ನ ಮೇಲಾದರೂ ಹಾಕ್ಬೋದು, ಕೆಳಗಡೆ ಆದರೂ ಹಾಕ್ಬೋದು. 4th ನಾನು ನೆಕ್ಸ್ಟ್ ಇಯರ್ದು ಪ್ರಿಪ್ರೇಷನ್ ಶುರು. ಊರಿಂದ ಬಂದ ಮೇಲೆ ಒಂದೊಂದಾಗಿ ಕೆಲಸಗಳು ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಅವಳ ಶೂಸ್ಗಳನ್ನೆಲ್ಲನೂ ವಾಶ್ ಮಾಡಿದ್ದೀನಿ. ಇದು ಅವಳ ಸ್ಕೂಲ್ ಶೂಸಾ, ಇದು ರಾಜೇಶ್ದು, ಅದು ಸಾನೋದು ಬ್ಯಾಡ್ಮಿಂಟನ್ದು. ಸೊ ಬ್ಯಾಡ್ಮಿಂಟನ್ದು ವರ್ಷ ತೊಗೊಂಡಾಗ್ಲಿಂದ ಒಂದು ಸರಿನೂ ವಾಶ್ ಮಾಡಿರಲಿಲ್ಲ, ಅಂದರೆ ಟೈಮೇ ಸಿಕ್ಕಿರಲಿಲ್ಲ. ವೀಕೆಂಡಲ್ಲಿ ಮಾತ್ರ ಟೈಮ್ ಸಿಗ್ತಾಯಿತ್ತು, ಆವಾಗ ನಾನು ತೊಳೆದಿರಲಿಲ್ಲ. ಸೊ ಇವತ್ತು ಎಲ್ಲ ಶೂಸು ಒಟ್ಟಿಗೆ ಹೋಲ್ಸೇಲಾಗಿ ವಾಶ್ ಮಾಡಿದ್ದೀನಿ. ಸೊ ಒಳ್ಳೆ ಕ್ವಾಲಿಟಿದು ತೊಗೊಂಡ್ರೆ ಇದೊಂದು ಬೆನಿಫಿಟ್, ಸ್ವಲ್ಪನೂ ವೇರ್ ಆ್ಯಂಡ್ ಟೇರ್ ಆಗಿರೋದಿಲ್ಲ. ನೆಕ್ಸ್ಟ್ ಇಯರ್ ಕೂಡ ಯೂಸ್ ಮಾಡ್ಬೋದು. ಅದೇ ಸ್ವಲ್ಪ ಕಡಿಮೆ ಕ್ವಾಲಿಟಿ ತೊಗೊಂಡ್ರೆ ಸ್ವಲ್ಪ ಹರಿಯೋದಕ್ಕೆ ಶುರು ಆಗಿಬಿಟ್ಟಿರುತ್ತೆ, ಎಲ್ಲೆಲ್ಲಾದರೂ ಏನಾದರೂ ಆಗಿರುತ್ತೆ. ನೋಡಿ, ಏನೂ ಆಗಿಲ್ಲ. ಇದು ಫೀಟ್ ಸೈನ್ಸ್ ಅಂತ ಹೇಳಿಬಿಟ್ಟು, ಇದು ಬಾಟಾದು. ಸೊ ಆಯಿತು, ಈಗ ಸಾನು ಸ್ಕೂಲ್ ಬ್ಯಾಗ್ ವಾಶ್ ಮಾಡಬೇಕು. ಇದು ಬ್ಯಾಗು, ಇದು ಏನೋ ಹರಿದಿಲ್ಲ, ಮಾಡಿಲ್ಲ. ಇದು ಚೆನ್ನಾಗಿದೆ. ಸೊ ನೋಡೋಣ, ನೆಕ್ಸ್ಟ್ ಇಯರ್ ಇದನ್ನೇ ಕಂಟಿನ್ಯೂ ಮಾಡೋದು. ಇದನ್ನು ವಾಶ್ ಮಾಡಬೇಕು, ಇವತ್ತು ಮಾಡೋದಿಲ್ಲ. ನೆಕ್ಸ್ಟ್ ಇದು ಸಾನುದು ಬ್ಯಾಡ್ಮಿಂಟನ್ ಬ್ಯಾಗು. ಇದು ಸ್ವಲ್ಪ ಡಸ್ಟ್ ಆಗಿದೆ. ಸಾನುಗೆ ಬ್ಯಾಡ್ಮಿಂಟನ್ ಕ್ಲಾಸಿಗೆ ಕಳಿಸ್ತಿರ್ಲಿಲ್ವಲ್ಲ, ಹೊರಗಡೆ ಇಟ್ಟು ಧೂಳಾಗ್ಬಿಟ್ಟಿದೆ. ಸೊ ಇದು ಸ್ವಲ್ಪ ಒರೆಸ್ಬೇಕು. ಇದು ಆಲ್ರೆಡಿ ಈಗ ಸ್ನೇಹಿತರೆ ಸಂಜೆ ಆಗ್ತಾಯಿದೆ. ಸಂಜೆ ಸ್ನ್ಯಾಕ್ಗೆ ಸಾನು ಪ್ಯಾನ್ ಕೇಕ್ ಕೇಳಿದ್ಲು. ಸೊ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಕೇಳ್ತಾ ಇದ್ಲು, ಎಸ್ಪೆಷಲಿ ಹಲಸಿನ ಹಣ್ಣು ನೋಡಿದ್ಮೇಲೆ. ಕೇರ್ ನಗರದಲ್ಲಿ ಫಸ್ಟ್ ಟೈಮ್ ಕಟ್ ಮಾಡಿದಾಗ ಅಲ್ಲೇ ಹೇಳಿದ್ಲು, ನನಗೆ ಪ್ಯಾನ್ ಕೇಕ್ ಮಾಡಿಕೊಡ್ತೀಯಾ ಅಂದ್ಬಿಟ್ಟು. ಸೊ ಬೆಂಗಳೂರಿಗೆ ಬಂದ ಮೇಲೆ ಬಿಡಿಸಿದ್ದೀವಿ. ಈಗ ನಾನು ಪ್ಯಾನ್ ಕೇಕ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಪ್ಯಾನ್ ಕೇಕ್ ಅಂದರೆ ಕೇಕ್ ಬ್ಯಾಟರ್ ಮಾಡ್ತೀವಲ್ಲ, ಸೇಮ್ ಅದೇನೆ, ಬಟ್ ಇದನ್ನು ಪ್ಯಾನ್ ಮೇಲೆ ಅಂದರೆ ತವಾ ಮೇಲೆ ಮಾಡೋದು. ಸೊ ಅದಕ್ಕೆ ನಾನು ಸಣ್ಣ ಸಣ್ಣ ಪೀಸಸ್ ಅಲ್ವಾ ಅಂದ್ಬಿಟ್ಟು ಒಂದು 20 ಪೀಸಸ್ ಅಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಅಂದರೆ ಒಂದು 2 ಡ್ಯಾನ್ಸ್ ಮಾಡುವಂದ್ರು ನಿಮಗೆ ನೋಡಿ ಸ್ನೇಹಿತರೆ. ಮೊದಲು ನೀವು ಗ್ರೈಂಡ್ ಮಾಡಿರುವಾಗ ಈ ಥರ ಆಗಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ವಾಪಸ್ ಗ್ರೈಂಡ್ ಮಾಡಿ, ಓಕೆನಾ? ಓಕೆ. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಬರ್ತಾನೆ ಇಲ್ಲ ಇದ್ರಲ್ಲಿ ಹಾಕಮ್ಮ. ಓಕೆ, ಒಂದು 1/4 ಸ್ಪೂನಷ್ಟು ಅಡುಗೆ ಸೋಡಾ. ಇದಕ್ಕೆ ಸಕ್ಕರೆ ಹಾಕ್ತಾರೆ, ಅಥವಾ ಹನಿ ಹಾಕ್ತಾರೆ, ಅಥವಾ ಕಂಡೆನ್ಸ್ ಮಿಲ್ಕ್ ಹಾಕ್ತಾರೆ. ಸೊ ನಾನು ಇದನ್ನು ರಾಜೇಶ್ಗೂ ಕೂಡ ಕೊಡೋಣ ಅಂತ ಹೇಳಿಬಿಟ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಆರ್ಗ್ಯಾನಿಕ್ ಜಾಗರಿ. ನಾನು ತಿಂತೀನಿ ಅನ್ಸುತ್ತೆ. ತಿಂದೆ ಏನು, ನಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಇಲ್ಲಿ ಪ್ಯಾನ್ ಕೇಕ್ ಮಾಡೋದು ಮೈದಾದಲ್ಲಿ, ಬಟ್ ಹೇಳಿದ್ನಲ್ಲ ಸ್ವಲ್ಪ ಹೆಲ್ತಿಯರ್ ವೇಯಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಅಷ್ಟು ಇಷ್ಟು ಅನ್ನೋ ಥರ ಏನೂ ಇಲ್ಲ, ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ತೊಗೊಳ್ಬೋದು. ನಾನಿಲ್ಲಿ ಈ ಸೈಜಿಂದು ಕಪ್ಪಲ್ಲಿ 3/4 ಕಪ್ ತೊಗೊಂಡಿದ್ದೀನಿ. ಸೊ ಒಂದು 4-5 ಸ್ಪೂನ್ಸ್ ಜಾಗರಿ ಹಾಕಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಸ್ಟ್ರಾಂಗ್ ಸ್ಮೆಲ್ ಇಲ್ಲ ಅಂದರೆ ಯಾವುದಾದ್ರೂ ಎಣ್ಣೆ ಹಾಕ್ಕೊಳ್ಬೋದು. ಒಂದು 3 ಟೀ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈಗ ಮಿಕ್ಸ್ ಮಾಡೋದಕ್ಕೆ ಹಾಲು ತೊಗೊಂಡಿದ್ದೀನಿ. ಸೊ ಈಗ ನಾನು ಫ್ರೂಟ್ ಹಾಕಿದ್ದೀನಿ. ಬಾಳೆಹಣ್ಣು ಹಾಕ್ಬೋದು, ಮ್ಯಾಂಗೋ ಹಾಕ್ಬೋದು, ಆ್ಯಪಲ್ ಬೇಕಿದ್ರೆ ಹಾಕಿ. ನಾನು ಯಾವುದೂ ಹಾಕಿಲ್ಲ, ಬಟ್ ಏನೂ ಫ್ರೂಟ್ ಇಲ್ಲ ಆದ್ರೂ ಪ್ಯಾನ್ ಕೇಕ್ ಮಾಡಬೇಕು ಅನ್ನೋಂಗಿದ್ರೆ ಸ್ವಲ್ಪ ವೆನಿಲಾ ಫ್ಲೇವರ್ ಸೇರಿಸ್ಬೋದು. ಒಂದು ಸೌಟ್ ತೊಗೊಂಡು ಸ್ವಲ್ಪ ಮಂದಕ್ಕೆ ಹಾಕ್ತಿದ್ದೀನಿ. ಆ ಕಡೆ ಈ ಕಡೆ ಜಾಗ ಇದೆ, ಅಲ್ಲೂ ಹಾಕ್ಬಿಡ್ತೀನಿ.
ಫ್ಲಿಪ್ ಮಾಡಿ ಹಾಕಿದ್ದೀನಿ. ಸೊ ಅದು ಕೂಡ ಸಣ್ಣ ಉರಿಯಲ್ಲಿನೇ ಬೇಯಿಸ್ತೀನಿ. ಈಗ ಸ್ನೇಹಿತರೆ ಇದು ನೋಡಿ ಸಣ್ಣ ಉರಿ ಮಾಡಿದ್ದು ಬೆಂದಿದೆ. ಇದು ಬೇಯೋದ್ರ ಜೊತೆ ಸ್ವಲ್ಪ ಕಲರ್ ಕೂಡ ಬಂದಿದೆ, ಯಾಕಂದರೆ ಇದನ್ನು ಸ್ವಲ್ಪ ಮೀಡಿಯಮ್ ಮಾಡಿಬಿಟ್ಟಿದೆ. ನಮ್ಮ ಸಾನುಗೆ ಅರ್ಜೆಂಟ್ ಇತ್ತು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಈಗ ಇದಕ್ಕೆ ಹೆಂಗೆ ಹಾಕ್ಕೊಳ್ತೀಯ ಸಾನು ಹನಿ? ನಾವು ಈಟಿಂಗ್ ಟೈಮ್. ಹನಿ ಹಾಕ್ಕೊಂಡಿದ್ದ ನೋಡಿ. ಅದಕ್ಕೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸ್ವೀಟ್ನೆಸ್ ಈ ಥರ ಹನಿ ಜೊತೆ ಮೇಲ್ಗಡೆಯಿಂದ ಹನಿ ಹಾಕ್ಕೊಂಡು ತಿನ್ಬೋದು. ಓಕೆ, ಗೋ ಆ್ಯಂಡ್ ಎಂಜಾಯ್ ಯುವರ್ ಇವತ್ತು ರಿಸಲ್ಟ್ ಬಂದಿದ್ದು ಖುಷಿಗೆ ಅನ್ಕೋ, ಆಯಿತಾ? ಎಂಜಾಯ್ ಮಾಡೋಕು. ಯೋಮಿ ಯೋಮಿ. ನನಗೆ ಪ್ಲೇನ್ ತಿಂದು ಸಹ ಇಷ್ಟ ಆಯಿತು, ಅದೇ ಹರಿದು ಸಹ ಇಷ್ಟ ಆಯಿತು. ಓಕೆ, ಸಂಜೆ ಸ್ನ್ಯಾಕ್ಸ್ ಆದಮೇಲೆ ಸ್ನೇಹಿತರೆ ಈಗ ನಾನು ರಾತ್ರಿ ಅಡುಗೆಗೆ ಮಾಡ್ತಾಯಿದ್ದೀನಿ. ಆಲೂ ಪರೋಟ ಮಾಡ್ತಾಯಿದ್ದೀನಿ, ಸಾನೂಸ್ ಮೋಸ್ಟ್ ಫೇವ್ರೆಟ್ ಡಿನ್ನರ್. ಸೊ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಅಂದರೆ ಈರುಳ್ಳಿ ಕಡಿಮೆ ಹಾಕ್ತೀನಿ. ಸೊ ಈರುಳ್ಳಿ ಫ್ರೈ ಆಗೋಷ್ಟು ಹಾಕಿದ್ರೆ ಸಾಕು. ಲಾಸ್ಟ್ ಟೈಮ್ ಮಾಡಿದ್ದೆ ಅಂದಾಗ ಒಂದು ಸಾರಿ ತೋರಿಸಿ ಅಂತ ಹೇಳಿದ್ರಿ. ಸೊ ಹಾಗಾಗಿ ಬ್ರೀಫಾಗಿ ತೋರಿಸ್ತೀನಿ ಬನ್ನಿ. ಇದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಇದು ಹೋಮ್ ಮೇಡ್. ಅದ್ರ ಜೊತೆ ನಾನು ಖಾರ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿನ ಗ್ರೈಂಡ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ. ಇದು ಮಾಡ್ತಾ ಇರೋದು ನಾನು ಆ್ಯಕ್ಚುಲಿ 3 ಜನಕ್ಕೇ, ಬಟ್ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. ಸಾನುಗೆ ತುಂಬ ಇಷ್ಟ ಅಲ್ವಾ. ಸೊ ಫಿಲ್ಲಿಂಗ್ಸ್ನ ಮಾಡಿ ನಾಳೆಗಿಟ್ಟರೆ ನಾಳೆ ಕೂಡ ಅವಳಿಗೆ ಮಾಡಿಕೊಡ್ಬೋದು ಅಂತ ಹೇಳಿಬಿಟ್ಟು. ಸೊ ಇಷ್ಟನ್ನೆಲ್ಲ ನಾನೀಗ ಫ್ರೈ ಮಾಡ್ತಾಯಿದ್ದೀನಿ ಹಸಿ ವಾಸನೆ ಹೋಗೋ ತನಕ. ನೆಕ್ಸ್ಟ್ ಇದಕ್ಕೆ ಕರಿಬೇವನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲನೂ ಕೂಡ ಫ್ರೈ ಆದಮೇಲೆ ಇದಕ್ಕೆ ನಾನು ಮಸಾಲೆಗಳು, ಅರಿಶಿನದ ಪುಡಿ, ಕಲರ್ ಸ್ವಲ್ಪ ಡಾರ್ಕ್ ಇರಲಿ ಅಂತ ಜಾಸ್ತಿ ಹಾಕಿದ್ದೀನಿ, ಉಪ್ಪು, ಗರಂ ಮಸಾಲ. ದಿಸ್ ಈಸ್ ಮೇನ್. ನೀವು ಇದು ಹಾಕಲಿಲ್ಲ ಅಂದರೆ ಸ್ವಲ್ಪ ಟೇಸ್ಟ್ ಡಿಫರ್ ಆಗುತ್ತೆ. ಸೊ ಇಷ್ಟೇ. ಖಾರಕ್ಕೆ ನಾವು ಚಿಲ್ಲಿ ಹಾಕಿರೋದ್ರಿಂದ ಇದನ್ನು ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಆಫ್ ಮಾಡ್ಕೊಂಡಿದ್ದೀನಿ, ಅದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೀಗ ತಣ್ಣಗಾಗಬೇಕು. ಪರೋಟ ಜೊತೆ ಯಾವುದೇ ಥರದ ಚಟ್ನಿ ಆಗಲಿ, ಗೊಜ್ಜಾಗಲಿ, ಪಲ್ಯ ಆಗಲಿ ಚೆನ್ನಾಗಿರೋದಿಲ್ಲ. ಅದರಲ್ಲಿ ಏನು ಫೀಲಿಂಗ್ ಹಾಕಿದ್ದೀವೋ ಅದನ್ನು ಎಂಜಾಯ್ ಮಾಡಬೇಕಂದ್ರೆ ಅದನ್ನು ಹಾಗೆ ತಿನ್ನಬೇಕು. ಬಿಸಿ ಬಿಸಿ ತಿಂದಾಗ ಚೆನ್ನಾಗಿರುತ್ತೆ, ಮೊಸರು ಜೊತೆ ತಿನ್ಬೋದು. ಆದರೆ ನಾವು ಬೆಣ್ಣೆ ಜೊತೆ ತಿಂತೀವಿ, ಒಂಥರ ಕ್ರೀಮಿ ಚೆನ್ನಾಗಿರುತ್ತೆ. ಇದು ನಾನು ಊರಿಗೋಗೋ ಮುಂಚೆನೇ ಶೇಖರಣೆ ಮಾಡಿದ್ದೆ. ಇದು ಕೆಡಬಾರ್ದು ಅಂತ ಹೇಳಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಆ ಬಾಕ್ಸನ್ನು ಫ್ರೀಝರಲ್ಲಿ ಇಟ್ಬಿಟ್ಟು ಹೋಗಿದ್ದೆ. ಅದಕ್ಕೆ ಗಟ್ಟಿ ಆಗಿಬಿಟ್ಟಿದೆ. ಬೆಳಗ್ಗೆನ ತೆಗೆದಿಟ್ಟಿದೆ, ಬಟ್ ಸ್ಟಿಲ್ ಒಂಥರ ಗಟ್ಟಿ ಇದೆ ಅಂದ್ಬಿಟ್ಟು ಈಗ ಸ್ವಲ್ಪ ಸಾಫ್ಟ್ ಮಾಡಿಬಿಟ್ಟು ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹೇಗೆ ಶೇಖರಿಸೋದು, ಹೇಗೆ ಬೆಣ್ಣೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಡೀಟೇಲ್ ವೀಡಿಯೋ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ನೀವು ಅದನ್ನು ನೋಡ್ಬೋದು. ವಿತಿನ್ 10 to 20 or 30 ಸೆಕೆಂಡ್ ಮ್ಯಾಕ್ಸ್ ನಮಗೆ ಈ ಬೆಣ್ಣೆ ಬರುತ್ತೆ ನೋಡಿ ಮಿಕ್ಸಿಯಲ್ಲಿ. ಕೈಯಲ್ಲೂ ಮಾಡ್ಬೋದು, ಬಾಟಲಲ್ಲೂ ಮಾಡ್ಬೋದು, ಬಟ್ ಐ ಫೀಲ್ ದಿಸ್ ಈಸ್ ವೆರಿ ಈಸಿ. ಸೊ ಇದನ್ನು ನಾನು ತೆಗೆದ್ಬಿಟ್ಟೀಗ ತಣ್ಣೀರಲ್ಲಿ 2 ಸಾರಿ ಕ್ಲೀನ್ ಮಾಡ್ತೀನಿ. ಒಂದು ಸಾರಿ ನಾರ್ಮಲ್ ವಾಟರಲ್ಲಿ, ಮತ್ತೊಂದು ಸಾರಿ ಫ್ರಿಜ್ ವಾಟರಲ್ಲಿ, ಅಂದರೆ ಕೋಲ್ಡ್ ವಾಟರಲ್ಲಿ. ಇದರಿಂದ ಏನಾಗುತ್ತೆ, ಇದು ಬೆಣ್ಣೆ ಒಂಥರ ಗಟ್ಟಿ ಆಗ್ತಾ ಬರುತ್ತೆ, ಒಂದು ಕಡೆ ಸೇರ್ಕೊಂಡಂಗೆ ಆಗುತ್ತೆ. ಮಸಾಲೆ ಫುಲ್ ತಣ್ಣಗಾದಮೇಲೆ ನಾನು ಆಲೂಗೆಡ್ಡೆನ ಬೇಯಿಸ್ಕೊಂಡಿರೋದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ. ಅದರಲ್ಲಿ ಆಲೂಗೆಡ್ಡೆ ಒಂಥರ ಸ್ನೇಹಿತರೆ, ಹಳೆ ಆಲೂಗೆಡ್ಡೆ, ಹೊಸ ಆಲೂಗೆಡ್ಡೆ ಬರುತ್ತಲ್ವಾ. ಹೊಸ ಆಲೂಗೆಡ್ಡೆ ಅಂತೂ ಯೂಸ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಒಂಥರ ನೀರು ಬಿಟ್ಕೊಳ್ಳುತ್ತೆ, ಗಟ್ಟಿ ಇರುತ್ತೆ. ಹಳೆ ಆಲೂಗೆಡ್ಡೆನೇ ಇದಕ್ಕೆ ಪರ್ಫೆಕ್ಟು. ಆ್ಯಂಡ್ ಎಷ್ಟು ಬೇಯಿಸ್ಕೊಂಡಿರ್ಬೇಕು ನೀವಂದರೆ, ಆಲೂ ಪಲ್ಯ ಮಾಡ್ತೀರ ಅಲ್ವಾ, ಆವಾಗ ಸ್ವಲ್ಪ ಗಟ್ಟಿ ಇದ್ರೂ ನಡೆಯುತ್ತೆ, ಉಂಡೆ. ಆದರೆ ಇದು ಫುಲ್ ಸ್ಮ್ಯಾಶ್ ಆಗಬೇಕು. ಹಾಗಾಗಿ 1 ವಿಷಲ್ ಅಥವಾ 2 ವಿಷಲ್ ಅಂತೂ ಬರೆಸ್ಕೊಳ್ಳೇಬೇಕು. ಈ ಮಿಕ್ಸ್ಚರ್ಗೆ ನೀವು ಉಪ್ಪು, ಖಾರ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೋದು. ಖಾರ ಕಡಿಮೆ ಇದೆ ಅಂದರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಈಗ ನಾನು ಎಷ್ಟು ಪರೋಟ ಮಾಡಬೇಕು ಅಂತ ಇದ್ದೀನೋ ಅಷ್ಟು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನೆಲ್ಲ ಎಕ್ಸ್ಟ್ರಾ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಇದೇ ಉಂಡೆಯಲ್ಲಿ ಬೇಕಿದ್ರೆ ನೀವು ವಡಾ ಪಾವ್ ಬರುತ್ತಲ್ವ, ಅದರದ್ದು ವಡಾ ಇದೇ ಮಿಕ್ಸ್ಚರಲ್ಲಿ ನೀವು ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ವಡಾ ಮಾಡ್ಕೊಳ್ಬೋದು. ಬೇಸನಲ್ಲಿ ಅಂದರೆ ಕಡಲೆ ಹಿಟ್ಟಲ್ಲೇ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಆಲೂಗೆಡ್ಡೆದು ಬೋಂಡ ಕೂಡ ಮಾಡ್ಕೊಳ್ಬೋದು. ಚಪಾತಿ ಹಿಟ್ಟಿನ ಸೈಜ್ದು ನಾನು ಉಂಡೆಗಳನ್ನ ತೊಗೊಂಡು ಸ್ವಲ್ಪ ಮಾತ್ರನೇ ಅಗಲಕ್ಕೆ ಲಟ್ಟಿಸ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ನಾನೀಗ ಫಿಲ್ಲಿಂಗ್ಸ್ನ ತುಂಬ್ತೀನಿ. ಇದರಲ್ಲಿ ಹೇಗೆ ತುಂಬೋದು ಅಂದರೆ, ನಾವು ಒಬ್ಬಿಟ್ಟು ಮಾಡಬೇಕಾದ್ರೆ ಹೇಗೆ ಕಂಪ್ಲೀಟಾಗಿ
ಕ್ಲೋಸ್ ಮಾಡ್ತೀವೋ ಸೇಮ್ ವೇಯಲ್ಲಿ ಇದನ್ನು ಕೂಡ ಎಲ್ಲೂ ಕೂಡ ಹೊರಗಡೆ ಬರದೇ ಇರೋ ರೀತಿಯಲ್ಲಿ ಕವರ್ ಮಾಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಳಗಡೆ ಇರೋ ಫಿಲ್ಲಿಂಗು ಎಲ್ಲ ಕಡೆಯೂ ಈಕ್ವಲ್ ಆಗಿ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಈ ಥರ ನಾವು ಉಂಡೆ ಮಾಡ್ಕೊಳ್ಬೇಕು. ಇದನ್ನು ಚಪಾತಿ ಥರ ಜೋರಾಗಿ ಒತ್ತೋ ಹಾಗಿಲ್ಲ, ತುಂಬಾ ಲೈಟಾಗಿ ಒತ್ತಬೇಕು ಲಟ್ಟಿಸ್ಬೇಕಾದ್ರೆ. ಹಾಗೆ ನಾನು ಹೇಳಿದ್ನಲ್ವ ಒಳಗಡೆ ಫಿಲ್ಲಿಂಗ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತ ಹೇಳಿಬಿಟ್ಟು, ಅದಾಗಲಿಲ್ಲ ಅಂದರೆ ಒಂದು ಕಡೆ ಹಿಟ್ಟು ಕಾಣುತ್ತೆ, ಒಂದು ಕಡೆ ಫಿಲ್ಲಿಂಗ್ ಕಾಣುತ್ತೆ. ಇವಾಗ ನೋಡ್ಬೋದು ಎಲ್ಲ ಕಡೆಯೂ ಹೇಗೆ ನೀಟಾಗಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿಬಿಟ್ಟು. ಇದನ್ನು ಹುರಿಬೇಕಾದ್ರೆ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಹುರಿರಿ. ಆ್ಯಂಡ್ ಆಯಿಲ್ ಅಪ್ಲೈ ತುಂಬಾ ಇಂಪಾರ್ಟೆಂಟ್. ಇದು ಸ್ವಲ್ಪ ಜಾಸ್ತಿನೇ ಹೀರ್ಕೊಳ್ಳುತ್ತೆ, ಇಲ್ಲಾಂದರೆ ಡ್ರೈ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಮ್ಮ ಸಾನುವಿನ ರಿಸಲ್ಟ್ ಡೇನ ಈ ರೀತಿಯಲ್ಲಿ ಅವಳ ಫೇವ್ರೆಟ್ ಫುಡ್ಸ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಪ್ಲೀಸ್ ಇವತ್ತಿನ ವಿಡಿಯೋಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್. ಇವತ್ತು ನಿನ್ನ ರಿಸಲ್ಟ್ ಬಂತಲ್ಲ ಆ ಖುಷಿಗೆ. ಎಲ್ಲ ಸಹ ನನ್ನ ರಿಸಲ್ಟ್ ಖುಷಿಗೇನಾ? ಹೌದು, ಟು ಎನ್ಕರೇಜ್ ಯು ಟು ಸ್ಕೋರ್ ಲೈಕ್ ದಿಸ್ ಆ್ಯಂಡ್ ಮೋರ್. ಡನ್? ಎಲ್ಲ ಟೈಮ್ ಏನು ಮಾಡ್ತೀಯಾ ಅದೆಲ್ಲ ಟೈಮ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಮಿಸ್ ಆಗಿ